ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾಹ್ನವಿ ಪಾತ್ರದಲ್ಲಿ ನಟಿಸುತ್ತಿರುವಂತಹ ಚಂದನಾ ಅನಂತಕೃಷ್ಣ ಅದ್ಭುತವಾದಂಥ ನಟಿ ಅನ್ನೋದನ್ನ ಆಲ್ರೆಡಿ ಸಾಕಷ್ಟು ಸೀರಿಯಲ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ ಲಕ್ಷ್ಮೀ ನಿವಾಸ ಧಾರಾವಾಹಿ ಅಂತ ಬಂದಾಗ ಜಾಹ್ನವಿ ಪಾತ್ರವನ್ನ ಒಂದಷ್ಟು ಜನ ನೋಡೋದಕ್ಕೆ ಇಷ್ಟಪಟ್ಟರೆ, ಇನ್ನೊಂದಷ್ಟು ಜನ ಸೈಕೋ ಜಯಂತ್ ಪಾತ್ರವನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಜಾಹ್ನವಿ ಜಯಂತ್ ಪಾತ್ರವನ್ನ ತೋರಿಸಲೇಬೇಡಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನೊಂದಷ್ಟು ಜನ ಇದಕ್ಕೆ ಈ ಒಂದು ಅಂದರೆ ಸೈಕೋ ಜಯಂತ್ ಪಾತ್ರವನ್ನ ನೋಡಿ ಭಯಕ್ಕೆ ಕೂಡ ಒಳಗಾಗಿದ್ದಾರೆ. ಸೊ ಹಾಗಾಗಿ ಈ ಸೀರಿಯಲ್ ಅಂತ ಬಂದಾಗ ಒಂದಷ್ಟು ಜನ ಇಷ್ಟಪಟ್ಟರೆ, ಇನ್ನೊಂದಷ್ಟು ಜನ ಇಷ್ಟಪಡದಿರುವಂತಹ ಗುಂಪು ಕೂಡ ಇದೆ. ಹಾಗಾಗಿ ಮಿಶ್ರ ಪ್ರತಿಕ್ರಿಯೆ ಈ ಒಂದು ಜೋಡಿಗೆ ಇದೆ ಸ್ನೇಹಿತರೆ. ಸೊ ಕಳೆದ 5 ವರ್ಷಗಳಲ್ಲಿ 8 ಟಿವಿ ಶೋ ಕೂಡ ಚಂದನಾ ಅನಂತಕೃಷ್ಣ ಮಾಡಿದ್ದಾರೆ. ಅಂದರೆ ಈಕೆ ನಿರೂಪಕಿ ಕೂಡ ಹೌದು, ಜೊತೆಗೆ ಕಿರುತೆರೆಯಿಂದ ಹಿರಿತೆರೆಗೆ ಕಾಲಿಟ್ಟಂತಹ ರಾಜಾರಾಣಿ ಧಾರಾವಾಹಿ ನಟಿ, ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು ಸ್ನೇಹಿತರೆ. ಸೊ ಇತ್ತೀಚೆಗೆ ನಾವು ನೋಡೋದಾದ್ರೆ ಕೆಂಡಸಂಪಿಗೆ ಧಾರಾವಾಹಿ ಅಂತ ಬಂದಾಗ ಅಲ್ಲೂ ಕೂಡ ನಾಯಕ ನಟಿ ಆ ಒಂದು ಸೀರಿಯಲ್ನಿಂದ ಹೊರ ನಡೀತಾರೆ. ಇನ್ನು ಲಕ್ಷ್ಮೀ ನಿವಾಸ ಅಂತ ಬಂದಾಗಲೂ ಕೂಡ ಸಾಕಷ್ಟು ಪಾತ್ರಗಳು ಬದಲಾವಣೆಯಾಗಿದೆ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಭೂಮಿಕಾ ಪಾತ್ರ ಕೂಡ ಬದಲಾಗುತ್ತೆ. ಆಕೆ ಕೂಡ ಧಾರಾವಾಹಿಯಿಂದ ಹೊರ ನಡೀತಾರೆ. ಅಂದರೆ ಲಕ್ಷ್ಮೀ ಪಾತ್ರವನ್ನು ನಟಿಸ್ತಿರುವಂತಹ ಭೂಮಿಕಾ ಆ ಒಂದು ಸೀರಿಯಲ್ನಿಂದ ಹೊರ ನಡೀತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಇದರ ನಡುವೆ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸ್ತಿದ್ದಂತಹ ಜಾಹ್ನವಿ ಕೂಡ ಅಂದರೆ ಚಂದನಾ ಕೂಡ ಈ ಒಂದು ಧಾರಾವಾಹಿಯಿಂದ ಹೊರ ನಡೀತಾರೆ ಅನ್ನುವಂಥ ವಿಚಾರ ಹೊರ ಬೀಳ್ತಾ ಇದೆ. ಹಾಗಾದರೆ ನಿಜಕ್ಕೂ ಚಂದನಾ ಜಾಹ್ನವಿ ಪಾತ್ರದಿಂದ ಹೊರ ನಡೀತಾರ? ಯಾವ ನಟಿ ಈ ಒಂದು ಸೀರಿಯಲ್ಗೆ ಎಂಟ್ರಿ ಕೊಡ್ತಾರೆ? ಯಾಕಾಗಿ ಹೊರ ನಡೀತಾರೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಸ್ಯಾಂಡಲ್ವುಡ್ನ ಶಾಕಾಹಾರಿ ಚಿತ್ರಕ್ಕೆ ಸಂಗೀತ ನೀಡಿ ಜನರ ಮನಗೆದ್ದಂಥ ಮಯೂರ ಅಂಬೇಕಲ್ ಹಾಗೆ ಅವರ ಸ್ನೇಹಿತ ತೇಜಸ್ ಈಗ ಒಂದು ಹೊಸ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ ಯಾಕೆ ಹೇಳ್ತಿದ್ರಾ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ಕಾರಣ ಇದೆ ಸ್ನೇಹಿತರೆ. ಅದಕ್ಕೆ ಭಾವತೀರ ಯಾನ ಅನ್ನುವಂಥ ಟೈಟಲ್ ಅನ್ನ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಒಂದು ಯುವ ಪ್ರತಿಭೆಗಳ ತಂಡದ ಜೊತೆಗೆ ಕಿರುತೆರೆ ನಟಿ ಚಂದನಾ ಅನಂತಕೃಷ್ಣ ಕೈ ಜೋಡಿಸಿದ್ದಾರೆ. ಸೊ ಅವರು ಈ ಒಂದು ಸಿನಿಮಾದಲ್ಲಿ ಧೃತಿ ಅನ್ನುವಂಥ ಒಂದು ಪಾತ್ರದಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ಇತ್ತೀಚೆಗೆ ಅವರ ಪಾತ್ರದ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿದೆ ಸ್ನೇಹಿತರೆ. ಸೊ ಈ ಒಂದು ಸಿನಿಮಾ ಬಗ್ಗೆ ಚಂದನಾ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಸೊ ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರುವಂತಹ ನಟಿ. ಸೊ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಭರತನಾಟ್ಯವನ್ನ ಕಲಿತು ಬಳಿಕ ನಟನೆಯ ಕಡೆಗೆ ಬರಬೇಕು ಅಂತ ಆಡಿಷನ್ ಅನ್ನ ಕೂಡ ನಾನು ಸಾಕಷ್ಟು ನೀಡ್ತಾ ಬಂದೆ. ಕಳೆದ 5 ವರ್ಷಗಳಲ್ಲಿ 8 ಟಿವಿ ಶೋಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಇದರ ಜೊತೆಗೆ ಪರ್ಫಾರ್ಮಿಂಗ್ ಆರ್ಟ್ನಲ್ಲಿ ಡಿಗ್ರಿ ಕೂಡ ಮಾಡಿದ್ದೀನಿ. ಇದು ನನ್ನ ಮೊದಲ ಸಿನಿಮಾ. ಸೊ ಇದರಲ್ಲಿ ಧಾರಾವಾಹಿಗಿಂತ ವಿಭಿನ್ನ ಪಾತ್ರವನ್ನ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ಯಾವುದೇ ಒಂದು ಸಿನಿಮಾ ಅಂತ ಬಂದಾಗ ಅದು ಕೂಡ ನಾಯಕ ನಟಿ ಅಂತ ಬಂದಾಗ ಬೇರೆ ಯಾವುದೇ ಒಂದು ಸೀರಿಯಲ್ ಆಗಿರ್ಬೋದು ಅಥವಾ ಏನೇ ಒಂದು ವಿಚಾರ ಕೆಲಸ ಇದ್ರೂ ಕೂಡ ಅದನ್ನ ನಿಭಾಯಿಸೋದಕ್ಕೆ ಕಷ್ಟ ಅಂತಾನೆ ಹೇಳ್ಬೋದು. ಶೂಟಿಂಗ್ ಶೆಡ್ಯೂಲ್ ಆಗಿರ್ಬೋದು ಅಥವಾ ಏನೇ ಒಂದು ಕಾರಣಗಳು ಇರುತ್ತೆ. ಹಾಗಾಗಿ ಚಂದನಾ ಅನಂತಕೃಷ್ಣಗೂ ಕೂಡ ಇದೇ ಸಮಸ್ಯೆ ಬಂದಿರುವಂಥದ್ದು. ಸೊ ಸೀರಿಯಲ್ ಅಂತ ಬಂದಾಗ ಅಲ್ಲೂ ನಟನೆ ಮಾಡಬೇಕು, ಸಿನಿಮಾ ಅಂತ ಬಂದಾಗ ಯಾವುದೋ ಸೈಡ್ ರೋಲ್ ಅಂತಂದರೆ ಒಂದಷ್ಟು ಶೆಡ್ಯೂಲ್ಗಳಿರುತ್ತೆ, ಅದನ್ನು ಈಸಿಯಾಗಿ ನಾವು ನಿಭಾಯಿಸ್ಬೋದು. ಸೊ ನಾಯಕ ನಟಿ ಅಂತ ಬಂದಾಗ ಆ ಒಂದು ಪಾತ್ರಕ್ಕೆ ಒಂದು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಆಕೆಗೆ ಕೂಡ ಒಂದಷ್ಟು ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಚಂದನಾ ಅನಂತಕೃಷ್ಣ ಲಕ್ಷ್ಮೀ ನಿವಾಸ ಹಾಗೆ ಈ ಒಂದು ಸಿನಿಮಾವನ್ನು ಎರಡೂ ಕೂಡ ನಿಭಾಯಿಸೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಪ್ರಥಮ ಚಿತ್ರದಲ್ಲೇ ಒಂದೊಳ್ಳೆ ಪಾತ್ರ ಸಿಕ್ಕಿದೆ ಅನ್ನುವಂಥದ್ದನ್ನು ಚಂದನಾ ಹೇಳಿದ್ದಾರೆ. ಈ ತಂಡ ಒಳ್ಳೆಯ ಕಥೆ ಮಾಡಿದೆ. ಈವರೆಗೆ ಧಾರಾವಾಹಿಗಳಲ್ಲಿ ನನ್ನ ಸ್ವಭಾವಕ್ಕೆ ಹೊಂದುವಂಥ ಪಾತ್ರಗಳು ಸಿಗ್ತಾ ಇತ್ತು. ಈ ಚಿತ್ರದಲ್ಲಿ ಪ್ರಬುದ್ಧ ಪಾತ್ರ ಸಿಕ್ಕಿರುವಂಥದ್ದು. ಸೊ ಉಳಿದ ಪಾತ್ರಗಳಲ್ಲಿ ಬಿಹೇವ್ ಮಾಡ್ತಾ ಇದೆ, ಇದರಲ್ಲಿ ಆಕ್ಟ್ ಮಾಡಬೇಕಿತ್ತು. ಜೊತೆಗೆ ಅದು ನನಗೊಂದು ಸವಾಲಿನ ರೀತಿಯಾಗಿತ್ತು. ಸೊ ಕಣ್ಣಿನ ಚಲನೆ ಆಗಿರ್ಬೋದು, ಡೈಲಾಗ್ ಹೇಳೋ ರೀತಿ ಎಲ್ಲವೂ ಕೂಡ ಇದರಲ್ಲಿ ಡಿಫ್ರೆಂಟ್ ಆಗಿದೆ. ಈ ಕತೆ ಸಾಗೋದು ಮುಖ್ಯವಾಗಿ ನನ್ನ ಪಾತ್ರದ ಮೇಲೆ. ಸೊ ಪ್ರಮುಖ ಪಾತ್ರದ ಬದಲಾವಣೆಗಳಿಗೆ ಈ ಪಾತ್ರ ಹೇಗೆ ಕಾರಣ ಆಗುತ್ತೆ ಅನ್ನೋದರ ಒಂದು ಕತೆ ಸುತ್ತಾ ಹೋಗುತ್ತೆ. ಈ ಪಾತ್ರಕ್ಕೆ ಕೆಲವು ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಧಾರಾವಾಹಿಗಳಲ್ಲಿ ಒಂದೇ ಪಾತ್ರವನ್ನ 3-4 ವರ್ಷಗಳ ಕಾಲ ಮಾಡೋದ್ರಿಂದ ಒಂದು ಹಂತದಲ್ಲಿ ಅದು ಒಂದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಆದರೆ ಸಿನಿಮಾ ಹಾಗಲ್ಲ, ಇಲ್ಲಿ ನಿತ್ಯ ಕೂಡ ಹೊಸತಿರುತ್ತೆ. ಸೊ ನಿತ್ಯ
ಕೂಡ ನಾವು ಕಲಿಬೇಕಾಗಿರುತ್ತೆ. ಯಾವುದೇ ಒಂದು ಪಾತ್ರಕ್ಕೆ ಅಂಟಿಕೊಳ್ಬಾರ್ದು ಅನ್ನುವಂಥದ್ದು ಚಂದನ ಅವರ ಅಭಿಪ್ರಾಯ. ಸೊ ಸವಾಲು ನೀಡುವಂಥ ಪಾತ್ರಗಳಲ್ಲಿ ನಟಿಸಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ಡಾನ್ಸ್ ಅಥವಾ ಸಂಗೀತಕ್ಕೆ ಸಂಬಂಧಿಸಿದಂಥ ಪಾತ್ರಗಳನ್ನು ನಾನು ಇನ್ನಷ್ಟು ಇಷ್ಟಪಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಸದ್ಯಕ್ಕೆ ಹೊಸ ಕಥೆಗಳನ್ನು ಕೇಳ್ತಾ ಇದ್ದೀನಿ, ಜೊತೆಗೆ ಉತ್ತಮ ಕಥೆಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಇನ್ನು ಭಾವತೀರ ಯಾನದ ಬಗ್ಗೆ ಹೇಳೋದಾದ್ರೆ, ಮಯೂರ ಅಂಬೇಕಲ್ ಹಾಗೆ ಅವರ ಸ್ನೇಹಿತ ತೇಜಸ್ ಕಿರಣ್ ನಿರ್ದೇಶನದ ಭಾವತೀರ ಯಾನ ಸಿನಿಮಾ ಮೂಲತಃ ಕಿರುಚಿತ್ರ ಮಾಡುವಂತ ಆಲೋಚನೆಯಿಂದ ಶುರು ಮಾಡಿದಂಥ ಕತೆ ಬಳಿಕ ದೊಡ್ಡ ಪರದೆ ಮೇಲೆ ಇದನ್ನ ತೋರಿಸಬೇಕು ಅನ್ನುವಂಥ ಕಾರಣದಿಂದ ಈ ಚಿತ್ರ ಮಾಡಲಾಗಿದೆ. ಸೊ ತೇಜಸ್ ಕಿರಣ್ ಇದರ ನಿರ್ದೇಶನದ ಜೊತೆಗೆ ನಾಯಕರಾಗಿ ನಟಿಸಿದ್ರೆ, ಮಯೂರ ಅಂಬೇಕಲ್ಲು ನಿರ್ದೇಶನದ ಜೊತೆಗೆ ಸಂಗೀತ ನಿರ್ದೇಶನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಚಿತ್ರದಲ್ಲಿ ರಮೇಶ್ ಭಟ್ ಆಗಿರ್ಬೋದು, ವೀಣಾ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಸೀರಿಯಲ್ ಅಥವಾ ಈಕೆಯಿಂದ ಯಾವುದೇ ಒಂದಷ್ಟು ಮಾಹಿತಿಗಳು ಬಂದಿಲ್ಲ ಈ ಸೀರಿಯಲ್ ಅನ್ನ ಬಿಡುವಂತಹ ವಿಚಾರ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಯಾಕಂತಂದ್ರೆ ನಾವು ನಾರ್ಮಲ್ ಆಗಿ ಫೈಂಡ್ ಔಟ್ ಮಾಡ್ತೀವಿ ಅಥವಾ ನಾವು ನೋಡ್ತೀವಿ ಅಂತಂದ್ರೆ, ಸೀರಿಯಲ್ ಸಿನಿಮಾ ಅಂತ ಬಂದಾಗ ಅದನ್ನ ಎರಡನ್ನೂ ನಿಭಾಯಿಸೋದಕ್ಕೂ ಕೂಡ ಕಷ್ಟ. ಅದು ಕೂಡ ಮುಖ್ಯ ಪಾತ್ರ ಅಂತ ಬಂದಾಗ ಸೊ ಅವರದ್ದೇ ಆದಂತಹ ಒಂದು ತಯಾರಿ ಅಥವಾ 100% ಅನ್ನ ಕೊಡಬೇಕಾಗಿರುತ್ತೆ. ಸೊ ಹಾಗಾಗಿ ಅವರ ಮೇಲೆ ಒಂದಷ್ಟು ಜವಾಬ್ದಾರಿ ಕೂಡ ಇರುತ್ತೆ. ಸೊ ಚಂದನ ಅವರು ಈ ಒಂದು ಸೀರಿಯಲ್ ಇಂದ ಹೊರ ನಡೀತಾರ, ಇದರ ಬಗ್ಗೆ ನಟಿಯಾಗ್ಲಿ ಅಥವಾ ಒಂದು ಸೀರಿಯಲ್ ತಂಡ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಪ್ರಕಾರ ಈಕೆ ಸೀರಿಯಲ್ ಇಂದ ಹೊರ ನಡಿಬಹುದು, ಸಿನಿಮಾಗೋಸ್ಕರ ತಯಾರಿಯನ್ನ ಮಾಡ್ಕೊಳ್ಬಹುದು. ಯಾಕಂದ್ರೆ ಆಕೆಗೆ ಒಂದಷ್ಟು ಜವಾಬ್ದಾರಿ ಇದೆ. ಸೊ ಹೊಸ ಸಿನಿಮಾ ಕೂಡ, ಮೊದಲ ಸಿನಿಮಾ ಕೂಡ, ಹಾಗಾಗಿ ಆಕೆಗೆ ಒಂದಷ್ಟು ಒಂದು ವೆಯ್ಟ್ ಕೂಡ ಇರುತ್ತೆ ಅನ್ನುವಂಥದ್ದು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಜಾಹ್ನವಿ ಪಾತ್ರದಿಂದ ಚಂದನ ಅವರು ಔಟ್ ಆಗ್ತಾರ, ಆ ಒಂದು ಪಾತ್ರಕ್ಕೆ ಯಾರು ಬೇರೆ ಕಂಬ್ಯಾಕ್ ಆಗ್ಬೋದು, ಯಾವ ನಟಿ ಸೂಟ್ ಆಗ್ತಾರೆ? ಸೊ ಜಾಹ್ನವಿ ಹಾಗೆ ಜಯಂತ್ ಪಾತ್ರ ನಿಮಗೆ ಇಷ್ಟ ಆಗುತ್ತಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.